ಬೆಳತಂಗಡಿ ಎಸ್ಐಟಿ ಕಚೇರಿಯತ್ತ ಇನ್ನೂ ಕೂಡ ಸುಳಿಲಿಲ್ಲ ನಿಗೂಢ ವ್ಯಕ್ತಿ. 1 ಗಂಟೆ ಆಯ್ತು. ನಿಗೂಢ ವ್ಯಕ್ತಿ ತಡ ಮಾಡ್ತಿರೋದಾದ್ರೂ ಯಾಕೆ? ಪ್ರತಿದಿನ ಬೆಳಿಗ್ಗೆ 10 ರಿಂದ 11 ಗಂಟೆಯೊಳಗೆ ಆ ನಿಗೂಢ ವ್ಯಕ್ತಿ ಬರ್ತಾ ಇದ್ದ. ಆತ ಹೇಳಿದ ಜಾಗದಲ್ಲಿ ಉತ್ಖನನ ಆರಂಭ ಆಗ್ತಾ ಇತ್ತು. ಇವತ್ತು ಮಧ್ಯಾಹ್ನ 1 ಗಂಟೆ ಆದ್ರೂ ಕೂಡ ಆ ವ್ಯಕ್ತಿ ಪತ್ತೆನೇ ಇಲ್ಲ. ವ್ಯಕ್ತಿಯ ವಕೀಲರೊಂದಿಗೆ ಪ್ರತ್ಯಕ್ಷನಾಗ್ತಾ ಇದ್ದ ನಿಗೂಢ ವ್ಯಕ್ತಿ ಇನ್ನೂ ಯಾಕೆ ಬಂದಿಲ್ಲ? ಅಚ್ಚರಿ ಮೂಡಿಸಿದ ನಿಗೂಢ ವ್ಯಕ್ತಿಯ ನಡೆ. ಆತ ತೋರಿಸಿದಂತ ಎಲ್ಲಾ ಜಾಗಗಳಲ್ಲೂ ಕೂಡ ಏನು ಸಿಗದೆ ಇರೋದ್ರಿಂದಾಗಿ ಆತ ಹತಾಶನಾಗಿದ್ನ. 13ನೇ ಪಾಯಿಂಟ್ ಒಂದು ಬಾಕಿ ಇದೆ. ಇನ್ನು ಆತ ಬರಲಿಲ್ಲ, ಏನು ಎತ್ತ ಅನ್ನೋದ್ರ ಬಗ್ಗೆ ನೋಡಿ. ರಿಪಬ್ಲಿಕ್ ಕೇರಳದ ಅತಿದೊಡ್ಡ ತಂಡ ಆ ಸ್ಥಳದಲ್ಲಿ ಎಲ್ಲಿ ಉತ್ಖನನ ಆಗ್ತಾ ಇದೆ. 12 ಪಾಯಿಂಟ್ಗಳು ಇಲ್ಲಿವರೆಗೆ ಆಗಿದೆ. ಈಗ 13 ಪಾಯಿಂಟ್ ಒಂದು ಬಾಕಿ ಇದೆ. ಈ ಎಲ್ಲಾ ಸ್ಥಳಗಳಲ್ಲೂ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ನಿರಂತರವಾಗಿ ನಾವು ನಿಮಗೆ ಧರ್ಮಸ್ಥಳದಲ್ಲಿ ಈಗ ನಡೀತಾ ಇರುವಂತಹ ಕ್ಷಣ ಕ್ಷಣದ ಮಾಹಿತಿಯನ್ನು ನಿಮ್ಮವರೆಗೂ ಕೂಡ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಈಗ ಆಟ್ ಅ ಟೈಮ್ ನಮ್ಮ ಜೊತೆಯಲ್ಲಿ ದಿನೇಶ್ ಕಾಶಿಪಟ್ನ, ನಮ್ಮ ದಕ್ಷಿಣ ಕನ್ನಡದ ರಿಪೋರ್ಟರ್, ಹಾಗೆ ನಮ್ಮ ಸೀನಿಯರ್ ಆಂಕರ್ ನಾಗೇಂದ್ರ ಬಾಬು, ಇಬ್ರು ಕೂಡ ಏಕಕಾಲದಲ್ಲಿ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾನು ಮೊದಲು ನಾಗೇಂದ್ರ ಬಾಬು ಮಾತಾಡಿಸ್ತೀನಿ. ನಾಗೇಂದ್ರ ಬಾಬು, ತಾವು ಕೊಡೆ ಹಿಡ್ಕೊಂಡಿದ್ದೀರಿ, ಮಳೆ ಬರ್ತಾ ಇದೆ, ಬೆಳಿಗ್ಗೆಯಿಂದಲೂ ಕೂಡ ಮಳೆ ಇದೆ. ಇನ್ನೂ ಕೂಡ ಯಾಕೆ ಆರಂಭ ಆಗಿಲ್ಲ ಉತ್ಖನನ ಕಾರ್ಯ? ನಿಗೂಢ ವ್ಯಕ್ತಿ ಕೂಡ ಬಂದಿಲ್ವಂತೆ. ಏನಾದ್ರೂ ಇದರಲ್ಲಿ ಟರ್ನಿಂಗ್ ಪಾಯಿಂಟ್ ಅಥವಾ ಏನಾದ್ರೂ ಬೇರೆ ಆಯಾಮ ಈ ತನಿಖೆ ಸಾಗ್ತಾ ಇದೆಯಾ? ಹೇಗೆ, ಏನು ಎತ್ತ? ನಾಗೇಂದ್ರ ಬಾಬು, ಏನ್ ನೋಡ್ತಾ ಇದ್ದೀರಿ ತಾವಲ್ಲೀಗ? ರಂಜಿತ್, ನೋಡಿ, ಇಷ್ಟೊತ್ತಿಗಾಗ್ಲೇ ನೀವು ಹೇಳಿದಂತೆ ಉತ್ಖನನ ಕಾರ್ಯ ಆರಂಭ ಆಗಬೇಕಾಗಿತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ಸುಮಾರು 1 ಗಂಟೆ ಆಗ್ತಾ ಬರ್ತಾ ಇದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಎಸ್ಐಟಿ ಕಚೇರಿಗೆ ಮುಸುಕುದಾರಿ ಇನ್ನೂ ಕೂಡ ಆಗಮಿಸಿಲ್ಲ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ. ಎಷ್ಟೊತ್ತಿಗಾದ್ರೂ ಬರ್ಬೋದು ಅಂದ್ರೆ ಆತ ಬಂದ ಬಳಿಕ ಎಸ್ಐಟಿ ತನಿಖಾ ತಂಡ ಆತನನ್ನ ಕರ್ಕೊಂಡು ಬಂದು ಇಲ್ಲಿ ಉತ್ಖನನ ಕಾರ್ಯವನ್ನ ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿಯವರೆಗೂ ಕೂಡ ಬಂದಿಲ್ಲ. ಹಾಗಾಗಿ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಪ್ರತಿನಿತ್ಯ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬರ್ತಾ ಇದ್ದಂತಹ ಮುಸುಕುದಾರಿ ಎಲ್ಲೋದ? ಯಾಕೆ ಇನ್ನು ಎಸ್ಐಟಿ ಕಚೇರಿಗೆ ಬಂದಿಲ್ಲ ಅನ್ನೋ ಪ್ರಶ್ನೆಗಳಿಗೆ ಉದ್ಭವ ಆಗ್ತದೆ. ಇನ್ನು ಎಸ್ಐಟಿ ಅಧಿಕಾರಿಗಳು ಕೂಡ ಪ್ರಮುಖವಾಗಿ ಒಂದು ವೇಳೆ ಆತನಿಗೆ ಏನಾದರೂ ಸೂಚನೆ ಕೊಟ್ಟಿದ್ದಾರಾ ತಡವಾಗಿ ಬರೋದಕ್ಕೆ, ಅದ್ರ ಬಗ್ಗೆ ಕೂಡ ಇನ್ನು ಅಧಿಕೃತವಾದಂತಹ ಮಾಹಿತಿ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಎಸ್ಐಟಿ ತನಿಖಾ ತಂಡ ಜಿಪಿಆರ್ ಎಕ್ಸ್ಪರ್ಟ್ ಅನ್ನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಜಿಪಿಆರ್ ಎಕ್ಸ್ಪರ್ಟ್ ಗಳ ಸಿಕ್ಕಿದೆ ಆದ್ರೆ ಆ ಒಂದು ತಂತ್ರಜ್ಞಾನದ ಮೂಲಕ ಇಲ್ಲಿ ಅಂದ್ರೆ ಸರ್ಚಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರ ಅಂತೇಳಿ. ಯಾಕೆಂತಂದ್ರೆ ಈಗ ಜಿಪಿಆರ್ ಎಕ್ಸ್ಪರ್ಟ್ ಅನ್ನ ಹುಡುಕ್ತಾ ಇದ್ದಾರೆ. ಈ ಒಂದು 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಮಾಡೋದು ಅಷ್ಟು ಸುಲಭದ ವಿಚಾರವಲ್ಲ. ಸುಮಾರು 20 ಅಡಿ ಆಳಕ್ಕೆ ಅಗೆಯಬೇಕಾಗುವಂತಹ ಅನಿವಾರ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಇದೇ ವಿಚಾರವನ್ನ ಮುಸುಕುದಾರಿ ಕೂಡ ಒಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾನೆ. ಹಾಗಾಗಿ 20 ಅಡಿ ಆಳ ಅಗೆಯೋದು ಜೊತೆಗೆ ಪಕ್ಕದಲ್ಲೇ ಇರುವಂತಹ ಡ್ಯಾಮ್, ಇದೆಲ್ಲವನ್ನು ಕೂಡ ಮಂದಲಿಟ್ಟುಕೊಂಡು ಜಿಪಿಆರ್ ಎಕ್ಸ್ಪರ್ಟ್ ಬಂದ ಬಳಿಕ ಆತನನ್ನ ಕರೆಸಿಕೊಂಡು ಇಲ್ಲಿಗೆ ಬಂದು ಉತ್ಖನನ ಮಾಡುವ ಒಂದಷ್ಟು ನಿರೀಕ್ಷೆಗಳು ಕೂಡ ಇದೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳೇ ಆತನಿಗೆ ಸೂಚನೆ ಕೊಟ್ಟಿದ್ದಾರಾ ಅಥವಾ ಕಾರಣಾಂತರಗಳಿಂದ ಆ ಮುಸುಕುದಾರಿ ಇನ್ನೂ ಇಲ್ಲಿಗೆ ಎಸ್ಐಟಿ ಕಚೇರಿಗೆ ಬಂದಿಲ್ವಾ ಅನ್ನೋದು ಬಹಳ ಅನುಮಾನಗಳಿಗೆ ಕಾರಣವಾಗ್ತದೆ. ಇಷ್ಟೊತ್ತಿಗೆಲ್ಲ ಉತ್ಖನನ ಕಾರ್ಯ ಆರಂಭ ಆಗಬೇಕಾಗಿತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ಆರಂಭ ಆಗದೇ ಇರೋದು ಬಹಳ ಅನುಮಾನಗಳಿಗೆ. ಬೆಳತಂಗಡಿ ಎಸ್ಐಟಿ ಕಚೇರಿಯತ್ತ ಇನ್ನೂ ಕೂಡ ಸುಳಿಲಿಲ್ಲ ನಿಗೂಢ ವ್ಯಕ್ತಿ. 1 ಗಂಟೆ ಆಯ್ತು. ನಿಗೂಢ ವ್ಯಕ್ತಿ ತಡ ಮಾಡ್ತಿರೋದಾದ್ರೂ ಯಾಕೆ? ಪ್ರತಿದಿನ ಬೆಳಿಗ್ಗೆ 10 ರಿಂದ 11 ಗಂಟೆಯೊಳಗೆ ಆ ನಿಗೂಢ ವ್ಯಕ್ತಿ ಬರ್ತಾ ಇದ್ದ. ಆತ ಹೇಳಿದ ಜಾಗದಲ್ಲಿ ಉತ್ಖನನ ಆರಂಭ ಆಗ್ತಾ ಇತ್ತು. ಇವತ್ತು ಮಧ್ಯಾಹ್ನ 1 ಗಂಟೆ ಆದ್ರೂ ಕೂಡ ಆ ವ್ಯಕ್ತಿ ಪತ್ತೆನೇ ಇಲ್ಲ. ವ್ಯಕ್ತಿಯ ವಕೀಲರೊಂದಿಗೆ ಪ್ರತ್ಯಕ್ಷನಾಗ್ತಾ ಇದ್ದ ನಿಗೂಢ ವ್ಯಕ್ತಿ ಇನ್ನೂ ಯಾಕೆ ಬಂದಿಲ್ಲ? ಅಚ್ಚರಿ ಮೂಡಿಸಿದ ನಿಗೂಢ ವ್ಯಕ್ತಿಯ ನಡೆ. ಆತ ತೋರಿಸಿದಂತ ಎಲ್ಲಾ ಜಾಗಗಳಲ್ಲೂ ಕೂಡ ಏನು ಸಿಗದೆ ಇರೋದ್ರಿಂದಾಗಿ ಆತ ಹತಾಶನಾಗಿದ್ನ. 13ನೇ ಪಾಯಿಂಟ್ ಒಂದು ಬಾಕಿ ಇದೆ. ಇನ್ನು ಆತ ಬರಲಿಲ್ಲ, ಏನು ಎತ್ತ ಅನ್ನೋದ್ರ ಬಗ್ಗೆ ನೋಡಿ. ರಿಪಬ್ಲಿಕ್ ಕೇರಳದ ಅತಿದೊಡ್ಡ ತಂಡ ಆ ಸ್ಥಳದಲ್ಲಿ ಎಲ್ಲಿ ಉತ್ಖನನ ಆಗ್ತಾ ಇದೆ. 12 ಪಾಯಿಂಟ್ಗಳು ಇಲ್ಲಿವರೆಗೆ ಆಗಿದೆ. ಈಗ 13 ಪಾಯಿಂಟ್ ಒಂದು ಬಾಕಿ ಇದೆ. ಈ ಎಲ್ಲಾ ಸ್ಥಳಗಳಲ್ಲೂ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ನಿರಂತರವಾಗಿ ನಾವು ನಿಮಗೆ ಧರ್ಮಸ್ಥಳದಲ್ಲಿ ಈಗ ನಡೀತಾ ಇರುವಂತಹ ಕ್ಷಣ ಕ್ಷಣದ ಮಾಹಿತಿಯನ್ನು ನಿಮ್ಮವರೆಗೂ ಕೂಡ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಈಗ ಆಟ್ ಅ ಟೈಮ್ ನಮ್ಮ ಜೊತೆಯಲ್ಲಿ ದಿನೇಶ್ ಕಾಶಿಪಟ್ನ, ನಮ್ಮ ದಕ್ಷಿಣ ಕನ್ನಡದ ರಿಪೋರ್ಟರ್, ಹಾಗೆ ನಮ್ಮ ಸೀನಿಯರ್ ಆಂಕರ್ ನಾಗೇಂದ್ರ ಬಾಬು, ಇಬ್ರು ಕೂಡ ಏಕಕಾಲದಲ್ಲಿ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾನು ಮೊದಲು ನಾಗೇಂದ್ರ ಬಾಬು ಮಾತಾಡಿಸ್ತೀನಿ. ನಾಗೇಂದ್ರ ಬಾಬು, ತಾವು ಕೊಡೆ ಹಿಡ್ಕೊಂಡಿದ್ದೀರಿ, ಮಳೆ ಬರ್ತಾ ಇದೆ, ಬೆಳಿಗ್ಗೆಯಿಂದಲೂ ಕೂಡ ಮಳೆ ಇದೆ.
ಇನ್ನೂ ಕೂಡ ಯಾಕೆ ಆರಂಭ ಆಗಿಲ್ಲ ಉತ್ಖನನ ಕಾರ್ಯ? ನಿಗೂಢ ವ್ಯಕ್ತಿ ಕೂಡ ಬಂದಿಲ್ವಂತೆ. ಏನಾದ್ರೂ ಇದರಲ್ಲಿ ಟರ್ನಿಂಗ್ ಪಾಯಿಂಟ್ ಅಥವಾ ಏನಾದ್ರೂ ಬೇರೆ ಆಯಾಮ ಈ ತನಿಖೆ ಸಾಗ್ತಾ ಇದೆಯಾ? ಹೇಗೆ ಏನು ಎತ್ತ? ನಾಗೇಂದ್ರ ಬಾಬು, ಏನ್ ನೋಡ್ತಾ ಇದ್ರಿ ತಾವಲ್ಲೀಗ? ರಂಜಿತ್, ನೋಡಿ ಇಷ್ಟೊತ್ತಿಗಾಗ್ಲೇ ನೀವು ಹೇಳ್ದಂತೆ ಉತ್ಖನನ ಕಾರ್ಯ ಆರಂಭ ಆಗಬೇಕಾಗಿತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ಸುಮಾರು 1 ಗಂಟೆ ಆಗ್ತಾ ಬರ್ತಾ ಇದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಎಸ್ಐಟಿ ಕಚೇರಿಗೆ ಮುಸುಕುದಾರಿ ಇನ್ನು ಕೂಡ ಆಗಮಿಸಿಲ್ಲ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ. ಎಷ್ಟೊತ್ತಿಗಾದ್ರೂ ಬರ್ಬೋದು ಅಂದ್ರೆ ಆತ ಬಂದ ಬಳಿಕ ಎಸ್ಐಟಿ ತನಿಖಾ ತಂಡ ಆತನನ್ನ ಕರ್ಕೊಂಡು ಬಂದು ಇಲ್ಲಿ ಉತ್ಖನನ ಕಾರ್ಯವನ್ನ ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿಯವರೆಗೂ ಕೂಡ ಬಂದಿಲ್ಲ. ಹಾಗಾಗಿ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಪ್ರತಿನಿತ್ಯ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬರ್ತಾ ಇದ್ದಂತ ಮುಸುಕುದಾರಿ ಎಲ್ಲೋ ಹೋದ, ಯಾಕೆ ಇನ್ನು ಎಸ್ಐಟಿ ಕಚೇರಿಗೆ ಬಂದಿಲ್ಲ ಅನ್ನೋ ಪ್ರಶ್ನೆಗಳಿಗೆ ಉದ್ಭವ ಆಗ್ತದೆ. ಇನ್ನು ಎಸ್ಐಟಿ ಅಧಿಕಾರಿಗಳು ಕೂಡ ಪ್ರಮುಖವಾಗಿ ಒಂದು ವೇಳೆ ಆತನಿಗೆ ಏನಾದರೂ ಸೂಚನೆ ಕೊಟ್ಟಿದ್ದಾರಾ ತಡವಾಗಿ ಬರೋದಕ್ಕೆ, ಅದ್ರ ಬಗ್ಗೆ ಕೂಡ ಇನ್ನು ಅಧಿಕೃತವಾದಂತಹ ಮಾಹಿತಿ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಎಸ್ಐಟಿ ತನಿಖಾ ತಂಡ ಜಿಪಿಆರ್ ಎಕ್ಸ್ಪರ್ಟ್ ಅನ್ನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಜಿಪಿಆರ್ ಎಕ್ಸ್ಪರ್ಟ್ ಗಳೆಲ್ಲ ಸಿಕ್ಕಿದೆ ಆದ್ರೆ ಆ ಒಂದು ತಂತ್ರಜ್ಞಾನದ ಮೂಲಕ ಇಲ್ಲಿ ಅಂದ್ರೆ ಸರ್ಚಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರ ಅಂತೇಳಿ. ಯಾಕೆಂತಂದ್ರೆ ಈಗ ಜಿಪಿಆರ್ ಎಕ್ಸ್ಪರ್ಟ್ ಅನ್ನ ಹುಡುಕ್ತಾ ಇದ್ದಾರೆ. ಈ ಒಂದು 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಮಾಡೋದು ಅಷ್ಟು ಸುಲಭದ ವಿಚಾರವಲ್ಲ. ಸುಮಾರು 20 ಅಡಿ ಆಳಕ್ಕೆ ಅಗೆಯಬೇಕಾಗುವಂತಹ ಅನಿವಾರ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಇದೇ ವಿಚಾರವನ್ನ ಮುಸುಕುದಾರಿ ಕೂಡ ಒಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾನೆ. ಹಾಗಾಗಿ 20 ಅಡಿ ಆಳ ಅಗೆಯೋದು ಜೊತೆಗೆ ಪಕ್ಕದಲ್ಲೇ ಇರುವಂತಹ ಡ್ಯಾಮ್ ಇದೆಲ್ಲವನ್ನು ಕೂಡ ಮಂದಲಿಟ್ಟುಕೊಂಡು ಜಿಪಿಆರ್ ಎಕ್ಸ್ಪರ್ಟ್ ಬಂದ ಬಳಿಕ ಆತನನ್ನ ಕರೆಸಿಕೊಂಡು ಇಲ್ಲಿಗೆ ಬಂದು ಉತ್ಖನನ ಮಾಡುವ ಒಂದಷ್ಟು ನಿರೀಕ್ಷೆಗಳು ಕೂಡ ಇದೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳೇ ಆತನಿಗೆ ಸೂಚನೆ ಕೊಟ್ಟಿದ್ದಾರಾ ಅಥವಾ ಕಾರಣಾಂತರಗಳಿಂದ ಆ ಮುಸುಕುದಾರಿ ಇನ್ನೂ ಇಲ್ಲಿಗೆ ಎಸ್ಐಟಿ ಕಚೇರಿಗೆ ಬಂದಿಲ್ವಾ ಅನ್ನೋದು ಬಹಳ ಅನುಮಾನಗಳಿಗೆ ಕಾರಣವಾಗ್ತದೆ. ಇಷ್ಟೊತ್ತಿಗೆಲ್ಲ ಉತ್ಖನನ ಕಾರ್ಯ ಆರಂಭ ಆಗಬೇಕಾಗಿತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ಆರಂಭ ಆಗದೇ ಇರೋದು ಬಹಳ ಅನುಮಾನಗಳಿಗೆ. ಬೆಳತಂಗೆ ಎಸ್ಐಟಿ ಕಚೇರಿ ಅಂತ ಇನ್ನೂ ಕೂಡ ಸುಳಿಲಿಲ್ಲ ನಿಗೂಢ ವ್ಯಕ್ತಿ. 1 ಗಂಟೆ ಆಯ್ತು. ನಿಗೂಢ ವ್ಯಕ್ತಿ ತಡ ಮಾಡ್ತಿರೋದಾದ್ರೂ ಯಾಕೆ? ಪ್ರತಿದಿನ ಬೆಳಿಗ್ಗೆ 10 ರಿಂದ 11 ಗಂಟೆಯೊಳಗೆ ಆ ನಿಗೂಢ ವ್ಯಕ್ತಿ ಬರ್ತಾ ಇದ್ದ. ಆತ ಹೇಳಿದ ಜಾಗದಲ್ಲಿ ಉತ್ಖನನ ಆರಂಭ ಆಗ್ತಾ ಇತ್ತು. ಇವತ್ತು ಮಧ್ಯಾಹ್ನ 1 ಗಂಟೆ ಆದ್ರೂ ಕೂಡ ಆ ವ್ಯಕ್ತಿ ಪತ್ತೆನೇ ಇಲ್ಲ. ವ್ಯಕ್ತಿಯ ವಕೀಲರೊಂದಿಗೆ ಪ್ರತ್ಯಕ್ಷನಾಗ್ತಾ ಇದ್ದ ನಿಗೂಢ ವ್ಯಕ್ತಿ ಇನ್ನೂ ಯಾಕೆ ಬಂದಿಲ್ಲ? ಅಚ್ಚರಿ ಮೂಡಿಸಿದ ನಿಗೂಢ ವ್ಯಕ್ತಿಯ ನಡೆ. ಆತ ತೋರಿಸಿದಂತ ಎಲ್ಲ ಜಾಗಗಳನ್ನು ಕೂಡ ಏನು ಸಿಗದೆ ಇರೋದ್ರಿಂದಾಗಿ ಆತ ಹತಾಶನಾಗಿದ್ನ. 13ನೇ ಪಾಯಿಂಟ್ ಒಂದು ಬಾಕಿ ಇದೆ. ಇನ್ನು ಆತ ಬರಲಿಲ್ಲ, ಏನು ಎತ್ತ ಅನ್ನೋದ್ರ ಬಗ್ಗೆ ನೋಡಿ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಆ ಸ್ಥಳದಲ್ಲಿ ಎಲ್ಲಿ ಉತ್ಖನನ ಆಗ್ತಾ ಇದೆ 12 ಪಾಯಿಂಟ್ಗಳು ಇಲ್ಲಿವರೆಗೆ ಆಗಿದೆ. ಈಗ 13 ಪಾಯಿಂಟ್ ಒಂದು ಬಾಕಿ ಇದೆ. ಈ ಎಲ್ಲಾ ಸ್ಥಳಗಳಲ್ಲೂ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ನಿರಂತರವಾಗಿ ನಾವು ನಿಮಗೆ ಧರ್ಮಸ್ಥಳದಲ್ಲಿ ಈಗ ನಡೀತಾ ಇರುವಂತಹ ಕ್ಷಣ ಕ್ಷಣದ ಮಾಹಿತಿ